Welcome you all. In last class we have been discussed about the process of human resource planning, and in today's class we are going to discuss about the recruitment. In Kannada it is ನೇಮಕಾತಿ. ಸೊ ಪ್ರತಿ ಒಂದು ಸಂಸ್ಥೆ, ಪ್ರತಿಯೊಂದು ಕಂಪನಿ, ಪ್ರತಿಯೊಂದು ಕೈಗಾರಿಕಾ ಸಂಸ್ಥೆ ಬಹಳ ಉತ್ತಮವಾಗಿ ಕಾರ್ಯಗಳನ್ನು ನಿರ್ವಹಿಸ್ತಾ ಮುಂದೆ ಸಾಗಬೇಕು ಅಂತ ಅಂದ್ರೆ ಅಲ್ಲಿ ಮುಖ್ಯವಾಗಿ ನೇಮಕಾತಿಗಳು ಆಗ್ತಾ ಇರಬೇಕು. ಅದ್ರ ಜೊತೆಗೆ ಅಲ್ಲಿ ಮುಖ್ಯವಾಗಿ ಆ ನೇಮಕಾತಿಗಳಲ್ಲಿ ಆ ಸಂಸ್ಥೆಗೆ ಬೇಕಾದ ಬಹಳ ಬದ್ಧತೆಯನ್ನ ಹೊಂದಿರತಕ್ಕಂತಹ, ವಿವಿಧ ರೀತಿಯ ಕೌಶಲ್ಯಗಳನ್ನ ಹೊಂದಿರತಕ್ಕಂತಹ ಕಾರ್ಮಿಕರ ಅವಶ್ಯಕತೆ ಅಲ್ಲಿ ಇರ್ತದೆ. ಸೊ ಅಂಥವರನ್ನ ನೇಮಕ ಮಾಡ್ಕೊಳ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿರ್ತದೆ. ಈ ನಿಟ್ಟಿನಲ್ಲಿ ನೇಮಕಾತಿ ಎನ್ನುವುದು ಸಂಸ್ಥೆಗಳಲ್ಲಿರುವ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ವ್ಯಕ್ತಿಗಳನ್ನು ಗುರುತಿಸುವ ಮತ್ತು ಆಕರ್ಷಿಸುವ ಒಂದು ಪ್ರಕ್ರಿಯೆಯಾಗಿದೆ ಅಂತಕ್ಕಂಥದ್ದು. ಎವ್ರಿ ಇನ್ಸ್ಟಿಟ್ಯೂಷನ್, ಎವ್ರಿ ಕಂಪನಿ ಅಂಡ್ ಇಂಡಸ್ಟ್ರೀಸ್ including governments need a human resources to run flexibly and to reach their objectives in a proper way. They need to recruit the employees. They need to conduct recruitment to select the employees, to select the right person at right time for right position. In this regard, it is a process of identifying and attracting the persons to fill job vacancies in the organization. So as I mentioned, ಈ ಒಂದು ಪ್ರಕ್ರಿಯೆಯಲ್ಲಿ ನಾವು ಅರ್ಹ ಅಭ್ಯರ್ಥಿಗಳನ್ನ ಗುರುತಿಸ್ತಕ್ಕಂಥ ಕೆಲಸವನ್ನ, ಮತ್ತೆ ಅವರು ನಮ್ಮ ಕೆಲಸಕ್ಕೆ ಬರುವ ಹಾಗೆ, ನಮ್ಮ ಕಡೆಗೆ, ನಮ್ಮ ಸಂಸ್ಥೆಗೆ ಸೇರಿಕೊಳ್ಳುವ ಹಾಗೆ ಅವರನ್ನ ಆಕರ್ಷಿಸ್ತಕ್ಕಂಥ ಕೆಲಸ ಇಲ್ಲಿ ನಡೀತದೆ. Most organizations have a perennial recruitment to recruit new employees to put in position of those who quit or promoted to higher positions and to allow for organizational growth. ಯಾವಾಗ ಒಂದು ಸಂಸ್ಥೆ ಉದ್ಯೋಗಿಗಳನ್ನ ನೇಮಕ ಮಾಡ್ಕೊಳ್ಬೇಕು ಅಂತ ಡಿಸೈಡ್ ಮಾಡ್ತದೆ ಅಂತಂದ್ರೆ, ಒಂದು ಉದ್ಯೋಗಿಗಳು ಕೆಲಸವನ್ನ ಬಿಟ್ಟು ಬೇರೆಡೆಗೆ ಹೋದಾಗ, ಇನ್ನು 2 ವರ್ಗಾವಣೆಗಳಾದಾಗ, 3 ಬಡ್ತಿಯನ್ನ ಹೊಂದಿದಾಗ ಮಾತ್ರ ಈ ನೇಮಕಾತಿಯ ಪ್ರಕ್ರಿಯೆ ನಡೀತದೆ ಅಂತಕ್ಕಂಥದ್ದು. The recruitment process can be conducted when an employee is terminated, when an employee will give resignation to his position, when an employee is transferred to other branch, and when an employee promoted to higher position. Then this process will be taken place.
to select the new employees, and it allows to an organization have a growth, have a development, to have a changes in work culture. ಪ್ರಕ್ರಿಯೆ ಮುಖ್ಯವಾಗಿ ಒಂದು ಸಂಸ್ಥೆಯ ಬೆಳವಣಿಗೆಗೆ, ಒಂದು ಸಂಸ್ಥೆಯ ಏಳಿಗೆಗೆ ತನ್ನದೇ ಆಗಿರತಕ್ಕಂತಹ ಕೊಡುಗೆಯನ್ನ ಮಾಡಿಕೊಡುತ್ತದೆ, ಒಂದು ಸಂಸ್ಥೆಯ ಬೆಳವಣಿಗೆಗೆ ಅನುವು ಮಾಡಿಕೊಡುತ್ತದೆ, ಒಂದು ಸಂಸ್ಥೆಯ ಉನ್ನತೀಕರಣಕ್ಕೆ ಇದು ಅನುವು ಮಾಡಿಕೊಡುತ್ತದೆ, ಮತ್ತು ಒಂದು ಸಂಸ್ಥೆಯ ಕೆಲಸದ ಪ್ರಕ್ರಿಯೆಗಳಲ್ಲಿ ಬದಲಾವಣೆಗಳನ್ನ ತಂದುಕೊಡ್ಲಿಕ್ಕೆ ಇದು ಅನುವು ಮಾಡಿಕೊಡುತ್ತದೆ ಅಂತೆ. It follows HR planning and goes hand in hand with the selection process. This process will be conducted by planning section, and ultimately it moves to selection section. ಈ ಪ್ರಕ್ರಿಯೆ ಮೂಲಭೂತವಾಗಿ ಸಂಪನ್ಮೂಲ ಯೋಜನಾ ವಿಭಾಗದಿಂದ ಕೈಗೆತ್ತಿಕೊಳ್ಳಲಾಗ್ತದೆ. ಅವ್ರೇನ್ ಕೈಗೆತ್ತಿಕೊಳ್ತಾರೋ ಅದು ಮುಂದೆ ಆಯ್ಕೆಯ ಪ್ರಕ್ರಿಯೆಗೆ ಕೈ ಜೋಡಿಸ್ತದೆ, ಅಥವಾ ಆಯ್ಕೆಯ ಸಮಿತಿಗೆ ಅದು ವರ್ಗಾಯಿಸಲಾಗ್ತದೆ ಅಂತ. ಪ್ಲಾನಿಂಗ್ ಸೆಕ್ಷನ್ ಅವರೇ ಸೆಲೆಕ್ಷನ್ ಮಾಡಲ್ಲ. ಪ್ಲಾನಿಂಗ್ ಸೆಕ್ಷನ್ ಅವರು ನಮಗೆಷ್ಟು ಹುದ್ದೆಗಳು ಬೇಕು, ಆ ಹುದ್ದೆಗಳಿಗೆ ಯಾವ ಯಾವ ವಿದ್ಯಾರ್ಹತೆಯನ್ನ ಮತ್ತೆ ಅರ್ಹತೆಗಳನ್ನ ಹೊಂದಿರಬೇಕು, ಮತ್ತು ಆ ಹುದ್ದೆಗಳು ಎಷ್ಟು ಮುಖ್ಯವಾಗಿವೆ ಮತ್ತೆ ಅವು ಏನಿವೆ ಅನ್ನೋದನ್ನ ಡಿಸೈಡ್ ಮಾಡ್ತದೆ, ಮತ್ತೆ ನೋಟಿಫಿಕೇಶನ್ ಮಾಡ್ತದೆ. ನೋಟಿಫಿಕೇಶನ್ ಆದ್ಮೇಲೆ ಮುಂದಿನ ಪ್ರೊಸೆಸ್ ಯೋಜನಾ ವಿಭಾಗದವ್ರು ಮಾಡಲ್ಲ, ಅದು ಸೆಲೆಕ್ಷನ್ ವಿಭಾಗದವರು ಆ ಕೆಲಸವನ್ನ ಕೈಗೆತ್ತಿಕೊಳ್ತಾರೆ ಅಂತಕ್ಕಂಥದ್ದು. ಸೆಲೆಕ್ಷನ್ ಕಮಿಟಿ ವಿಲ್ ಬಿ ದೇರ್, ಅಂಡ್ ದಟ್ ಕಮಿಟಿ ವಿಲ್ conduct interviews as per the guidance of planning committee, and ultimately they will select candidates. ಯೋಜನಾ ವಿಭಾಗದ ಒಂದು ಮಾರ್ಗದರ್ಶನದ ಮೇರೆಗೆ ಸಂದರ್ಶನಗಳನ್ನು ಕೈಗೊಳ್ಳತಕ್ಕಂಥ ಕೆಲಸದ ಜೊತೆಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡತಕ್ಕಂತಹ ಕೆಲಸವನ್ನ ಇದು ಮಾಡ್ತದೆ ಅಂತ. The organizations assess the appropriateness of candidates for various jobs and make it possible for organizations to get the number and types of people essential to secure the enduring operation of the organization, as I mentioned in my previous slide. ಮೊದಲಿಗೆ ಯೋಜನಾ ವಿಭಾಗದವರು ಒಂದು ಸಂಸ್ಥೆಗೆ ಬೇಕಾಗಿರ್ತಕ್ಕಂತಹ ಅಭ್ಯರ್ಥಿಗಳ ನಂಬರ್ ಅನ್ನ ಮತ್ತು ಯಾವ ಹುದ್ದೆಗೆ ಅವರು ಬೇಕು ಮತ್ತೆ ಅವರಿಗೆ ಇರಬೇಕಾಗಿರ್ತಕ್ಕಂಥ ಅರ್ಹತೆಗಳು ಏನು, ಇದೆಲ್ಲವನ್ನ ಡಿಸೈಡ್ ಮಾಡತಕ್ಕಂಥದ್ದು ಮತ್ತೆ ಅಂತಹ ಜನರನ್ನ ಪಡೆದುಕೊಳ್ತಕ್ಕಂತಹ, ಅಂತಹ ಜನರನ್ನ
ಭದ್ರಪಡಿಸಿಕೊಳ್ತಕ್ಕಂತಹ ಕೆಲಸ ಈ ಒಂದು ಪ್ರಕ್ರಿಯೆಯಲ್ಲಿ ನಡೀತದೆ. ಅದಕ್ಕೆ ವ್ಯವಸ್ಥಿತವಾದ ನೇಮಕಾತಿ ಒಂದು ಹೆಚ್ಚಿನ ಉತ್ಪಾದಕತೆಯನ್ನ, ಹೆಚ್ಚಿನ ವೇತನವನ್ನ, ಉತ್ತಮ ಸ್ಥೈರ್ಯವನ್ನ, ಕಡಿಮೆ ಕಾರ್ಮಿಕ ವಹಿವಾಟುಗಳನ್ನ ಮತ್ತು ಹೆಚ್ಚಿನ ಖ್ಯಾತಿಗೆ ದಾರಿಯನ್ನ ತೋರಿಸಿಕೊಡುತ್ತದೆ ಅಂತಕ್ಕಂಥದ್ದು. ನೀವು ಒಂದು ಸಂಸ್ಥೆಗೆ ಕೆಲಸಗಾರರನ್ನ ಆಯ್ಕೆ ಮಾಡಿಕೊಂಡಾದ ನಂತರ ಅಥವಾ ಆಯ್ಕೆ ಮಾಡಿಕೊಳ್ತಕ್ಕಂಥ ಪ್ರಕ್ರಿಯೆ ನಿಮ್ಮ ಸಂಸ್ಥೆಯ ಅಭಿವೃದ್ಧಿಗೆ ಅದು ಪೂರಕವಾಗಿರ್ತದೆ, ನಿಮ್ಮ ಸಂಸ್ಥೆಯ ಏಳಿಗೆಗೆ ಅದು ಪೂರಕವಾಗಿರ್ತದೆ. A systematic recruitment process shows the way to more productivity, higher wages, better moral, reduced labor turnover, and increased reputation. It increases the reputation of the employee, the company. If you select a good number of employees and quality employees, then automatically they will be involved in gaining good name to your company. ನೀವು ಯಾವಾಗ ಒಳ್ಳೆಯ ಕೆಲಸಗಾರರನ್ನ ಆಯ್ಕೆ ಮಾಡ್ಕೊಳ್ತೀರೋ ಆವಾಗ ಆ ಕೆಲಸಗಾರರು ಕೆಲಸಗಳಲ್ಲಿ ಭಾಗವಹಿಸುವ ಮೂಲಕ ನಿಮ್ಮ ಸಂಸ್ಥೆಗೆ, ನಿಮ್ಮ ಕಂಪನಿಗೆ, ನಿಮ್ಮ ಇಂಡಸ್ಟ್ರಿಗೆ, ನಿಮ್ಮ ಗಾರ್ಮೆಂಟಿಗೆ ಒಂದು ಉತ್ತಮ ಹೆಸರನ್ನ ಒದಗಿಸಿಕೊಡ್ತಕ್ಕಂತಹ ಕೆಲಸವನ್ನ ಅವರು ಮಾಡ್ತಾರೆ. Thus, recruitment is concerned with approaching, attracting, and ensuring a supply of eligible personnel and making out selection of requisite human resources both in their quantitative and qualitative respect. ಸೊ ಅದಕ್ಕೆ ಈ ನೇಮಕಾತಿ ಅಂತಕ್ಕಂಥದ್ದು ಅರ್ಹ ಸಿಬ್ಬಂದಿಗಳ ಪೂರೈಕೆಯನ್ನ ಸಮೀಪಿಸ್ತಕ್ಕಂಥದ್ದು, ಆಕರ್ಷಿಸ್ತಕ್ಕಂಥದ್ದು ಮತ್ತು ಖಾತರಿಪಡಿಸ್ತಕ್ಕಂಥದ್ದು ಇದರ ಮುಖ್ಯ ಜವಾಬ್ದಾರಿಯಾಗಿರ್ತದೆ. ಕಂಪನಿಯವರು ಉದ್ಯೋಗಿಗಳನ್ನ ಸೆಳಿತಕ್ಕಂಥ ಕೆಲಸವನ್ನ ಮಾಡಬೇಕು. ನೀವು ನೋಟಿಫಿಕೇಶನ್ ಕೊಟ್ಟ ತಕ್ಷಣನೇ ಎಲ್ಲ ಕೆಲಸಗಾರರು ಬಂದ್ಬಿಟ್ಟು ನಿಮ್ ಜೊತೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ನಾವು ನೋಟಿಫಿಕೇಶನ್ ಹಾಕಿದ ತಕ್ಷಣನೇ ನಮ್ಮಲ್ಲಿ ಎಲ್ಲರೂ ಕಮಿಟ್ಮೆಂಟ್ ಇದ್ದವರು ಅಥವಾ ಎಕ್ಸ್ಪೀರಿಯನ್ಸ್ ಇದ್ದವರು ಅಥವಾ ನಾಲೆಜಬಲ್ ಕ್ಯಾಂಡಿಡೇಟ್ಗಳೇ ಬರ್ತವೆ ಅಂತ ಹೇಳಲಿಕ್ಕೆ ಆಗಲ್ಲ. ಸಿ, ಕರ್ನಾಟಕದಲ್ಲಿ ಇವತ್ತು MSW ಅನ್ನ ಮುಗಿಸ್ಕೊಂಡು ಪ್ರತಿ ವರ್ಷ ಏನಿಲ್ಲ ಅಂದ್ರು 1,000ದಿಂದ 1,500 ಮಕ್ಕಳು ಹೊರಗಡೆ ಬರ್ತಾ ಇದ್ದಾರೆ MSW ಅನ್ನ ಮುಗಿಸ್ಕೊಂಡು. ಆ 1,000ರಿಂದ 1,500ವರೆಗಿನ ಮಕ್ಕಳು ಎಲ್ರೂ ಕೆಲಸ ಮಾಡಲಿಕ್ಕೆ ಅರ್ಹರಾಗಿರ್ತಕ್ಕಂಥವ್ರ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ. ಎಲ್ಲರೂ ಉತ್ತಮ ಕೆಲಸಗಾರರೇನಾ? ಎಲ್ಲರೂ ಎಲ್ಲ ವಿಷಯಗಳಲ್ಲಿ ಪ್ರಾವೀಣ್ಯತೆಯನ್ನ ಹೊಂದಿರತಕ್ಕಂಥವ್ರ? Every year,
Nearly 1000 to 1500 students are passing out from the post graduation of social work. But quantity is good. What about the quality? Whether they are committed, whether they have enough knowledge, whether they are fit to for all positions, whether they have good skills and techniques, whether they have good interpersonal skills, all these things are need to be considered while the recruitment process has undertaken. ಈ ನೇಮಕಾತಿ ಪ್ರಕ್ರಿಯೆಯನ್ನ ಯಾವಾಗ ಒಂದು ಸಂಸ್ಥೆ ಕೈಗೆತ್ತಿಕೊಳ್ತದೋ ಆವಾಗ ಅವರು ಮುಖ್ಯವಾಗಿ ಈ ಎಲ್ಲ ಅಂಶಗಳ ಕಡೆಗೆ ಹೆಚ್ಚಿನ ಗಮನವನ್ನ, ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನ ಕೊಡಬೇಕಾಗ್ತದೆ. ಅಂದಾಗ ಮಾತ್ರ ಅವರು ಉತ್ತಮ ಮತ್ತು ಬದ್ಧತೆಯನ್ನ ಒಳಗೊಂಡಿರ್ತಕ್ಕಂತಹ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. Moving on, it is the development and maintenance of adequate human resources. ಇದರ ಒಂದು ಮುಖ್ಯ ಕೆಲಸ ಏನು ಅಂತಂದ್ರೆ ಮಾನವ ಸಂಪನ್ಮೂಲಗಳ ಅಭಿವೃದ್ಧಿ ಮತ್ತು ನಿರ್ವಹಣೆಯನ್ನ ಮಾಡತಕ್ಕಂಥದ್ದು. Recruitment defined as a process of looking for prospective employees and encouraging them to apply for the jobs in the organization. ಇದರ ಮುಖ್ಯ ಕೆಲಸ ಏನು ಅಂತಂದ್ರೆ ನಿರೀಕ್ಷಿತ ಉದ್ಯೋಗಿಗಳನ್ನ ಹುಡುಕ್ತಕ್ಕಂಥದ್ದು ಮತ್ತು ಅವರು ಕೆಲಸಕ್ಕೆ ಅಪ್ಲೈ ಮಾಡುವಂತೆ ಅವರಿಗೆ ಪ್ರೇರೇಪಣೆಯನ್ನ ಕೊಡ್ತಕ್ಕಂಥದ್ದು. ನೋಡಿದವರೆಲ್ಲರೂ ಅಪ್ಲೈ ಮಾಡಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್, ರೈಟ್? ಸೊ ನೋಡಿದವರೆಲ್ಲರೂ ಅಪ್ಲೈ ಮಾಡಿದ್ರೆ ಇವತ್ತು ಎಲ್ರಿಗೂ ಕೆಲಸ ಸಿಕ್ಬಿಟ್ಟಿರ್ತಿತ್ತು. ಯಾಕೆ ಸಿಗ್ತಾ ಇಲ್ಲ ಅಂತಂದ್ರೆ ನೋಡಿದವರು ಯಾರು ಅಪ್ಲೈ ಮಾಡ್ತಾ ಇಲ್ಲ. ನೋಡಿದವ್ರು ಎಲ್ರು ಆ ಕೆಲ್ಸಕ್ಕೆ ಹೋಗ್ಬೇಕು ಅಂತಕ್ಕಂಥದ್ದಿಲ್ಲ. ಯಾಕಂತಂದ್ರೆ ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಪ್ಯಾಷನೆಟ್. ಅವರಿಗೆ ಅವ್ರದೇ ಆಗಿರ್ತಕ್ಕಂತಹ ಒಂದು ಪ್ಯಾಷನೆಟ್ ಇದೆ. ನಾನು ಇಂಥದ್ದೇ ಕೆಲ್ಸಕ್ಕೆ ಹೋಗ್ಬೇಕು, ನಾನು ಇಂಥದ್ದೇ ಒಂದು ಪೊಸಿಷನ್ಗೆ ಹೋಗ್ಬೇಕು, ಇಂಥ ಪೊಸಿಷನ್ ಅಲ್ಲೇನೆ ಕೆಲಸ ಮಾಡಬೇಕು. ಯಾಕೆ? ಇಟ್ ಈಸ್ ಬಿಕಾಸ್ ಇಟ್ ಈಸ್ ದೇರ್ ಡ್ರೀಮ್. ಇಟ್ ಈಸ್ ದೇರ್ ಡ್ರೀಮ್. ಆ ಡ್ರೀಮ್ ಅನ್ನ ಪೂರೈಸ್ಕೊಳ್ತಕ್ಕಂಥ ಕೆಲಸವನ್ನ ಅವರು ಮಾಡ್ತಾರೆ. ನಾನು ಅವಾಗ್ಲೇ ಹೇಳಿದೆ, 1000ರಿಂದ 1500 ಜನ ಇವತ್ತು ಹೊರಗಡೆ ಬರ್ತಾ ಇದ್ದಾರೆ. ಆದ್ರೆ ಎಷ್ಟು ಜನ ಕೆಲಸ ಮಾಡ್ತಕ್ಕಂಥ ಅರ್ಹತೆಯನ್ನ ಹೊಂದಿದ್ದಾರೆ? ಕ್ಯಾನ್ ಯು ಇಮ್ಯಾಜಿನ್? We cannot imagine. If you imagine, then you will be shocked. If you come to know the reality, then you will be shocked. ನಾನು ಸುಮ್ಮನೆ MSW ಮಾಡಿದೆ ಅಂತಕ್ಕಂಥ ಒಂದು ಭಯ ನಿಮ್ಮಲ್ಲಿ ಹುಟ್ಕೊಳ್ತದೆ. ಅದು ರಿಯಾಲಿಟಿ ಇದೆ. ಯಾಕದು ರಿಯಾಲಿಟಿ ಇದೆ? ಇಟ್ ಈಸ್ ಬಿಕಾಸ್ we are not
bringing the quality among student. We are only concentrating on quantitative quantity. ಎಷ್ಟು ಜನರನ್ನ ಹೊರಗೆ ತರಬೇಕು ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಹೊರತಾಗಿ ವಿ ಆರ್ ನಾಟ್ ಕಾನ್ಸಂಟ್ರೇಟಿಂಗ್ ಆನ್ ದ quality of education, quality of product, quality of knowledge, quality of many things. That is why many people who have completed MSW, they are not working anywhere. 25 ಜನ ನೀವೇ ಇದ್ದೀರಿ. MSW ಮುಗಿದ ಮೇಲೆ ನೀವು 25 ಜನರಿಗೂ ಕೆಲಸ ಹತ್ತುತ್ತಾ, ಕೆಲಸ ಸಿಗುತ್ತಾ? Am I right? These things we need to consider. These things we need to concentrate. ಆ ಕೆಲಸವನ್ನ ಈ ಒಂದು ವಿಭಾಗದಿಂದ ನಿರಂತರವಾಗಿ ನಡೀತಾ ಇರ್ತದೆ. As candidate in large number apply for jobs, there is a greater scope for recruiting quality persons. ಒಂದು ಹುದ್ದೆಯನ್ನ ನಾವು ಅನೌನ್ಸ್ ಮಾಡಿ ಆದ್ಮೇಲೆ ಅದಕ್ಕೆ ಅಪ್ಲಿಕೇಶನ್ಸ್ಗಳು ಬರ್ತವೆ. ಆ ಅಪ್ಲಿಕೇಶನ್ಸ್ಗಳು ಎಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾವೋ ಅಷ್ಟು ನಮಗೆ ಉತ್ತಮ. ಯಾಕೆ ಅಂತಂದ್ರೆ ವಿ ಕ್ಯಾನ್ ಸೆಲೆಕ್ಟ್ ಅ ಗುಡ್ ಕ್ಯಾಂಡಿಡೇಟ್. ಅದರಲ್ಲಿ ನಾವು ಯಾರಾದ್ರೂ ಈ ಕುಡ್ರಲ್ಲಿ ಮೇಲ್ರ ಶ್ರೇಷ್ಠರು ಅಂತೀವಿ ನಾವು, ರೈಟ್? ನಮ್ಗೆ ಅದು ಬೇಡ. ನಮಗೆ ಕಣ್ಣಿದ್ದವರೇ ಬೇಕು. ನಮಗ್ ಕುಡ್ರು ಬೇಡ, ಮೇಲ್ರು ಬೇಡ, ಮೇಲ್ಗಣ್ಣಿದ್ದವರು ಬೇಡ. ನಮಗೆ ಪೂರ್ತಿ ಕಂಡಿದ್ದವರು, ಒಳ್ಳೆಯ ಕಮಿಟ್ಮೆಂಟ್ ಇದ್ದವರು, ಒಳ್ಳೆಯ ಸಾಮರ್ಥ್ಯವನ್ನ ಇರ್ತಕ್ಕಂಥ ವ್ಯಕ್ತಿ ಬೇಕು ಅಂತಂದ್ರೆ ವಿ ನೀಡ್ ಮೋರ್ ಅಪ್ಲಿಕೇಶನ್ಸ್, ಮೋರ್ ಕ್ಯಾಂಡಿಡೇಟ್ಸ್, so that we can find a good person. Moving on, the author called Edwin B. Clippo has viewed recruitment as a process of looking possible employees and encouraging them to apply for job in an organization and the placement of candidates. ಸಂಭವನೀಯ ಉದ್ಯೋಗಿಗಳನ್ನ ನೋಡುವ ಪ್ರಕ್ರಿಯೆ ಮತ್ತು ಸಂಸ್ಥೆಯಲ್ಲಿ ಉದ್ಯೋಗಿಗಳು ಅರ್ಜಿಯನ್ನ ಸಲ್ಲಿಸುವ ಹಾಗೆ ಮತ್ತು ಅವರಿಗೆ ಸೂಕ್ತವಾದ ಸ್ಥಾನಕ್ಕೆ ಉತ್ತೇಜನೆ ಅಥವಾ ನಿಯೋಜನೆ ನೀಡುವ ಪ್ರಕ್ರಿಯೆ ಇದು ಆಗಿರ್ತದೆ. ಸಂಭವನೀಯ ಅಂದ್ರೆ ಏನು? ಒಬ್ಬ ವ್ಯಕ್ತಿ ಆ ಹುದ್ದೆಗೆ ಸಂಬಂಧಿಸಿರ್ತಕ್ಕಂಥ ಅರ್ಹತೆಗಳನ್ನ ಹೊಂದಿದಾನೋ ಅಥವಾ ಇಲ್ಲವೋ ಅಂತಕ್ಕಂಥದ್ದು ಸಂಭವನೀಯ. Possible employees means a person who is qualified. Whether he is qualified or not, that need to be considered. That need to be concentrated. That is prioritized. Priority ಎದಕ್ಕೆ ಅಂತಂದ್ರೆ ಅರ್ಹತೆಗೆ, ಅನುಭವಕ್ಕೆ, ಜ್ಞಾನಕ್ಕೆ, ಬದ್ಧತೆಗೆ, ಶಿಸ್ತಿಗೆ, ಆ ಎಲ್ಲ ಲಕ್ಷಣಗಳನ್ನ ಹೊಂದಿದ್ರೆ ದೆನ್ he is the possible employee. ಅವನು ಸಂಭವನೀಯ ಉದ್ಯೋಗಿ ಆಗಿರ್ತಾನೆ. ಅಂತಹ ಉದ್ಯೋಗಿಗಳನ್ನ ಹುಡುಕುವುದು ಮತ್ತೆ ಅವರನ್ನ ಪ್ರೇರಣೆ ಕೊಡಬೇಕು. ಎದಕ್ಕೆ ಪ್ರೇರಣೆ ಕೊಡಬೇಕು? ನಮ್ಮ ನೋಟಿಫಿಕೇಶನ್ ಅನ್ನ ಓದಿದ ತಕ್ಷಣ ಓಕೆ ಐ ಶುಡ್ ಅಪ್ಲೈ ಫಾರ್ ದಿಸ್ ಜಾಬ್ ಅಂತಕ್ಕಂಥ ಭಾವನೆ ಅವರಲ್ಲಿ ಬರಬೇಕು. ಆ ನಿಟ್ಟಿನಲ್ಲಿ ಅವರು ಈ ನೇಮಕಾತಿ ಪ್ರಕ್ರಿಯೆಯನ್ನು ವ್ಯಾಖ್ಯಾನಿಸಿದ್ದಾರೆ.
ಬೆಲ್ ಯೋಡರ್ ಅವರ ಪ್ರಕಾರ ಸಿಬ್ಬಂದಿ ಅವಶ್ಯಕತೆಗಳನ್ನು ಪೂರೈಸಲು ಮಾನವ ಶಕ್ತಿಯ ಮೂಲಗಳನ್ನು ಗುರುತಿಸುವ ಪ್ರಕ್ರಿಯೆ. ಅಗೇನ್ ಐಡೆಂಟಿಫೈಯಿಂಗ್ ಅ ಹ್ಯೂಮನ್ ರಿಸೋರ್ಸಸ್ ಆರ್ source of manpower to meet the requirement of the staffing. ಆ ಸಿಬ್ಬಂದಿ ಅವಶ್ಯಕತೆ ಏನಿದೆ ಅಲ್ಲ, ಅದರ ರಿಕ್ವೈರ್ಮೆಂಟ್ ಏನಿದೆ ಅಲ್ಲ, ಅದನ್ನ ರೀಚ್ ಮಾಡಬೇಕು, ಅದನ್ನು ಸಮೀಪಿಸಬೇಕು ಅಂತಕ್ಕಂಥದ್ದು. ಮತ್ತು ದಕ್ಷ ಕಾರ್ಮಿಕರನ್ನು ಪರಿಣಾಮಕಾರಿಯಾಗಿ ನೇಮಿಸಿಕೊಳ್ಳಲು ಅನುಕೂಲವಾಗುವಂತೆ it is an effective method for attracting that manpower in sufficient numbers for facilitating effective hiring and effective workers. ಯಾರು ಬದ್ಧತೆಯನ್ನ ಒಳಗೊಂಡಿದಾರೋ, ಯಾರು ಬಹಳ ಸೀರಿಯಸ್ ಆಗಿದಾರೋ, ಯಾರು ನೀಡ್ ಇಂದ ಬಳಲ್ತಾ ಇದ್ದಾರೋ ಅಂತಹ ವ್ಯಕ್ತಿಗಳನ್ನ ನಾವು ನೇಮಕ ಮಾಡ್ಕೊಳ್ತಕ್ಕಂಥ ಪ್ರಕ್ರಿಯೆಗೆ ನಾವು ನೇಮಕಾತಿ ಅಂತ ಹೇಳಿ ಕರಿತೀವಿ ಅಂತ. ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಆನ್ ರಿಕ್ರೂಟ್ಮೆಂಟ್, ನೇಮಕಾತಿಯ ಮೇಲೆ ಯಾವ ಅಂಶಗಳು ಪ್ರಭಾವ ಬೀರ್ತವೆ, ಯಾವ ಅಂಶಗಳು ಇದಕ್ಕೆ ಪುಷ್ಟಿಯನ್ನ ಕೊಡ್ತವೆ ಅಂತ ಹೇಳಿ ನಾವು ನೋಡ್ತಾ ಹೋದ್ರೆ, ದ ಫಸ್ಟ್ ಒನ್ ಈಸ್ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್, ಮಾನವ ಸಂಪನ್ಮೂಲ ಯೋಜನೆ ಇದರ ಮೇಲೆ ಪ್ರಮುಖವಾಗಿ ಪ್ರಭಾವವನ್ನ ಬೀರ್ತದೆ. ಯಾಕಂದ್ರೆ ಪ್ಲಾನಿಂಗ್ ಮಾಡೋರೆ ಅವರೇ, ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಮಾಡೋರೆ ಅವರೇ. ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಅನ್ನ ಮಾಡಿ ಯಾರು ಇರಬೇಕು, ಯಾರು ಹೋಗ್ಬೇಕು ಅನ್ನೋದನ್ನ ಡಿಸೈಡ್ ಮಾಡೋರು ಕೂಡ ಅವರೇ ಆಗಿರ್ತಾರೆ. ಅದಕ್ಕೋಸ್ಕರ ಅವರು ಈ ಒಂದು ಪ್ರಕ್ರಿಯೆಯ ಮೇಲೆ ಪ್ರಭಾವವನ್ನ ಬೀರ್ತಕ್ಕಂತಹ ಒಂದು ವ್ಯಕ್ತಿಗಳು ಅಥವಾ ವಿಭಾಗ ಅಂತ ಹೇಳಿ ಕರಿಬಹುದು. ದೆನ್ ಪ್ರಮೋಷನ್ ಪಾಲಿಸೀಸ್, ಬಡ್ತಿಯ ನೀತಿಗಳು, ಅಲ್ಲಿ ಪ್ರಚಾರ ಅಂತಾಗಿದೆ, ಸಾರಿ ಫಾರ್ ದಟ್. ಬಡ್ತಿಯ ನೀತಿಗಳು, ಯಾರು ಇಲ್ಲಿಯವರೆಗೆ ಉತ್ತಮ ಕೆಲಸಗಳನ್ನ ಮಾಡಿದಾರೋ ಅವರಿಗೆ ಬಡ್ತಿಯನ್ನ ನೀಡಬೇಕು, ಅವರಿಗೆ ಏನು ಒಂದು ಹುದ್ದೆಯಿಂದ ಇನ್ನೊಂದು ಹುದ್ದೆಗೆ, ಮೇಲ್ ಹುದ್ದೆಗೆ ಅವರನ್ನ ಪ್ರಮೋಷನ್ ಮಾಡಬೇಕು, ಅವರಿಗೆ ಉತ್ತಮ ಸೌಲಭ್ಯಗಳನ್ನ ಒದಗಿಸಬೇಕು. ಇದು ಕೂಡ ಹೊಸ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ, ನೇಮಕ ಮಾಡ್ಕೊಳ್ತಕ್ಕಂಥ ಪ್ರಕ್ರಿಯೆಯ ಮೇಲೆ ಪ್ರಭಾವವನ್ನ ಬೀರ್ತದೆ. ದೆನ್ ದ ಸೈಜ್ ಆಫ್ ಎಂಟರ್ಪ್ರೈಸ್, ನನ್ನ ಉದ್ಯೋಗದ ಗಾತ್ರ ಏನಿದೆ. ನನಗೆ ಬೇಕಾಗಿರೋದು 10 ಜನ. 10 ಜನ ಬೇಕಿದ್ದ ಜಾಗದಲ್ಲಿ ನಾನು 20 ಅಥವಾ 30 ಜನರನ್ನು ತಗೊಂಡು ಏನ್ ಕೆಲಸ ಮಾಡ್ಲಿಕ್ಕಾಗುತ್ತೆ? ಇಟ್ ಈಸ್ ಎಕ್ಸೆಸ್ ಆಫ್ ಹ್ಯೂಮನ್ ರಿಸೋರ್ಸಸ್ ದಟ್ ಐ ಕೆನಾಟ್ ಬಿಯರ್. ಅದು ಹೆಚ್ಚಿನ ಮಾನವ ಸಂಪನ್ಮೂಲ, ಅದಕ್ಕೆ ನಾನು ಹೆಚ್ಚಿನ ಸ್ಯಾಲರಿಯನ್ನ ಕೊಡ್ಲಿಕ್ಕೆ ಆಗಲ್ಲ. ಐ ಮೇ ನಾಟ್ ಬಿ ಏಬಲ್ ಟು ಪೇ ದ ಸ್ಯಾಲರೀಸ್, ರೈಟ್? ಅದನ್ನ ಗಮನದಲ್ಲಿಟ್ಕೊಂಡು ಸೈಜ್ ಆಫ್ ಎಂಟರ್ಪ್ರೈಸ್ ಅನ್ನ ಗಣನೆಯಲ್ಲಿಟ್ಕೊಂಡು ಅಥವಾ ಗಣನೆಗೆ ತೆಗೆದುಕೊಂಡು ನಾವು ನೇಮಕಾತಿಯನ್ನ ಮಾಡಬೇಕು ಅಂತಕ್ಕಂಥದ್ದು. ದೆನ್ ಎಂಪ್ಲಾಯ್ಮೆಂಟ್ ಕಂಡೀಷನ್, ಉದ್ಯೋಗದ ಪರಿಸ್ಥಿತಿಗಳು ಹೇಗಿದೆ. ಇವಾಗ ನಾವೇನು ನಮ್ದೇನ್ ಪ್ರೊಡಕ್ಷನ್ ಕಂಪನಿ ಇದೆ, ಆ ಪ್ರೊಡಕ್ಷನ್ ಕಂಪನಿ ಮಾರ್ಕೆಟ್ ಅಲ್ಲಿ ಯಾವ ರೀತಿಯಾಗಿದೆ ಅನ್ನೋದನ್ನ ನಾವು ಫಸ್ಟ್ ಗಣನೆಗೆ ತೆಗೆದುಕೊಳ್ಳಬೇಕು. ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಆಸ್ಪೆಕ್ಟ್. ಆ ನಿಟ್ಟಿನಲ್ಲಿ ನಾವು ಎಂಪ್ಲಾಯ್ಮೆಂಟ್ ಕಂಡೀಷನ್ಸ್ ಗಳನ್ನ ಅಸೆಸ್ ಮಾಡಬೇಕು. ಅದು ಕೂಡ ನೇಮಕಾತಿಯ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥ ಒಂದು ಅಂಶ. ದೆನ್ ಮೂವಿಂಗ್ ಆನ್ ಸ್ಯಾಲರಿ ಸ್ಟ್ರಕ್ಚರ್, ಸಂಬಳದ ರಚನೆ, ಎಷ್ಟು ಕೊಡ್ತಾ ಇದ್ದೀರಿ, ಯಾವ ಪೊಸಿಷನ್ ಇದೆ, ಜವಾಬ್ದಾರಿಗಳು ಯಾವಿದಾವೆ, ಪಾತ್ರಗಳು ಯಾವ್ಯಾವ ನಿರ್ವಹಿಸಬೇಕು, ಇದೆಲ್ಲದರ ಆಧಾರದ ಮೇಲೆ ಸ್ಯಾಲರಿ ಫಿಕ್ಸ್ ಆಗಬೇಕು, ಸಂಬಳ ಫಿಕ್ಸ್ ಆಗಬೇಕು, ಅದರ ರಚನೆ ಆಗಬೇಕು. ಇಷ್ಟು ಕೊಡ್ತೀವಿ ನಾವು ಅಂತೇಳಿ ಡಿಸೈಡ್ ಆಗ್ಬೇಕು. ಇಲ್ಲ ನೋಟಿಫಿಕೇಶನ್ ಮಾಡೋಣ್ರಿ, ಆಮೇಲೆ ಲಾಸ್ಟಿಗೆ ಹೇಳೋಣ ಎಷ್ಟು ಅವ್ರಿಗೆ ಇದ್ ಮಾಡೋಣ, ಇಲ್ಲ. ವಿ ಡೂ ಆಸ್ಕ್ ಕ್ಯಾಂಡಿಡೇಟ್ಸ್, ನಾವು ಕ್ಯಾಂಡಿಡೇಟ್ ಗಳನ್ನ ಕೇಳ್ತೀವಿ ವಾಟ್ ಇಸ್ ಯುವರ್ ಎಕ್ಸ್ಪೆಕ್ಟೇಷನ್ ಅಂತ ಹೇಳಿ. ನಾವು ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ ಕೇಳ್ತೀವಿ ಅಂತಂದ್ರೆ
ನಾವು ಸ್ಯಾಲರಿ ಫಿಕ್ಸ್ ಮಾಡಿಲ್ಲ ಅಂತಲ್ಲ. ವಿ ಹ್ಯಾಡ್ ಫಿಕ್ಸ್ಡ್ ದ ಸ್ಯಾಲರಿ, ಬಟ್ ವಿ ask candidates that whether they are committed or not ಅನ್ನೋದನ್ನ ಅಸೆಸ್ ಮಾಡಲಿಕ್ಕೆ ನಾವು ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ಅನ್ನ ಅವರಿಗೆ ಕೇಳ್ತೀವಿ. ಅವ್ರು ಹೇಳ್ತಾರೆ ಸರ್, ಸಿ ದಟ್ ಆಲ್ಸೋ ವಿ ಶುಡ್ ಕ್ಯಾಂಡಿಡೇಟ್ಸ್ ನಾವು ಕ್ಯಾಂಡಿಡೇಟ್ಸ್ ಆಗಿದ್ರೆ we should tell very efficiently on the base of my skills and knowledge. Sir, ನನ್ನ ಜ್ಞಾನ ಮತ್ತು ನನ್ನ ಒಂದು ಜವಾಬ್ದಾರಿಗೆ ಅನುಗುಣವಾಗಿ ಮತ್ತು ನಾನು ನಿರ್ವಹಿಸ್ತೇನೆ ಅಂತಕ್ಕಂತಹ ಒಂದು ಭರವಸೆಯಿಂದ ನನ್ನ ಎಕ್ಸ್ಪೆಕ್ಟೇಷನ್ 35,000 ಇದೆ, ಪ್ಲಸ್ ನನಗೆ TADA ಸಪರೇಟ್ ಕೊಡಬೇಕು, ಮುಗೀತು. ದಿಸ್ ಈಸ್ ಮೈ ಎಕ್ಸ್ಪೆಕ್ಟೇಷನ್. ಮತ್ತೆ ಕೆಲವರು ಇರ್ತಾರೆ, ಇಲ್ಲ ಒಮ್ಮೆ ಸ್ಟಾರ್ಟಿಂಗ್ಗೆ ಬಹಳ ಕೇಳಬಾರ್ದು, ಸುಮ್ಮನೆ ಆಮೇಲೆ ಅವ್ರು ಕೊಡ್ಲಿಲ್ಲ ಅಂತಂದ್ರೆ ಕೆಲಸ ಕಳ್ಕೊಂಡ್ ಬಿಡ್ತೀವಿ, ನಾವು ಸುಮ್ಮನೆ ಒಂದು 10,000 ಕೇಳಿದ್ರಾಯ್ತು, ಆಮೇಲೆ ಒಳಗಡೆ ಹೋದ್ಮೇಲೆ ಇದ್ ಮಾಡಿದ್ರೆ ಆಯ್ತು. ನೋ, ಇಫ್ ಯು ಹ್ಯಾವ್ ಅ ಕ್ವಾಲಿಟೀಸ್, ಇಫ್ ಯು ಹ್ಯಾವ್ skills which is required for that position, then you must ask salary on the base of your responsibilities, your qualities and your experience. And finally, the rate of growth, ಬೆಳವಣಿಗೆಯ ದರ, ಗ್ರಾಫ್ ಅನ್ನ ನೋಡ್ತಾ ಹೋಗ್ಬೇಕು ನಾವು. ಕಂಪನಿ ಪ್ರಾರಂಭ ಆಗಿ 2001ರಲ್ಲಿ ಅದರ ಬೆಳವಣಿಗೆ ಹೇಗಿತ್ತು, 2002ರಲ್ಲಿ ಎಷ್ಟಾಯ್ತು, 3ರಲ್ಲಿ ಎಷ್ಟಾಯ್ತು, 4ರಲ್ಲಿ ಎಷ್ಟಾಯ್ತು, 5ರಲ್ಲಿ ಎಷ್ಟಾಯ್ತು, ಆ ಗ್ರೋತ್ ರೇಟ್ ಅನ್ನ ಅಸೆಸ್ ಮಾಡಬೇಕು. ಕೀಪಿಂಗ್ ದಾಟ್ ಇನ್ ಮೈಂಡ್, ವಿ ಹ್ಯಾವ್ ಟು ಗೋ ಫಾರ್ ರಿಕ್ರೂಟ್ಮೆಂಟ್. ನಾವು ಅದರ ಆಧಾರದ ಮೇಲೆ ನೇಮಕಾತಿಯ ಕಡೆಗೆ ಗಮನವನ್ನ ಹರಿಸಬೇಕಾಗ್ತದೆ. ನನ್ನ ಗ್ರೋತ್ ರೇಟೇ ಇಲ್ಲ ಅಂತಂದ್ರೆ ನಾನು ಎಂಪ್ಲಾಯೀಸ್ ಅನ್ನ ತಗೊಂಡು ಏನ್ ಮಾಡ್ಲಿ? What I can do with employees? Am I right? So, keeping that in mind, I have to go for this process. And finally, the source of recruitment. ನೇಮಕಾತಿಯ ಮೂಲಗಳು ಯಾವ್ಯಾವು? There are 2 types of sources. The one is internal source and the second one is external source. ಒಂದು ಆಂತರಿಕ ನೇಮಕಾತಿ, ಇನ್ನೊಂದು ಬಾಹ್ಯ ನೇಮಕಾತಿ. As I have discussed in my previous class, internal recruitment ಅಂದ್ರೆ ಏನು? ಒಂದು ಸಂಸ್ಥೆಯ ಒಳಗಡೆ ಇರತಕ್ಕಂತಹ ಅರ್ಹ ಅಭ್ಯರ್ಥಿಗಳನ್ನ ಬಡ್ತಿ ಮಾಡತಕ್ಕಂಥದ್ದು, ಅದನ್ನ ನಾವು ಆಂತರಿಕ ನೇಮಕಾತಿ. ಫಾರ್ ಎಕ್ಸಾಂಪಲ್, ಈಗ ನಾವು ನೋಟಿಫಿಕೇಶನ್ ಅನ್ನ ಮಾಡ್ತೀವಿ, ನೋಟಿಫಿಕೇಶನ್ ಮಾಡಿದ್ಮೇಲೆ ಅದರಲ್ಲಿ 15 ಪೋಸ್ಟ್ ಇದಾವೆ, 15ರಲ್ಲಿ 8 ಪೋಸ್ಟ್ಗಳನ್ನ ಇಂಟರ್ನಲ್ ರಿಕ್ರೂಟ್ಮೆಂಟ್ ಮೂಲಕ, ಆಂತರಿಕ ನೇಮಕಾತಿಯ ಮೂಲಕ ಸೆಲೆಕ್ಟ್ ಮಾಡ್ಕೋತೀವಿ. ಮಿಕ್ಕಿದ್ದು ಬಾಹ್ಯ ನೇಮಕಾತಿ ಮೂಲಕ ನೇಮಕ ಮಾಡ್ಕೊಳ್ತೀವಿ ಅಂತ ಹೇಳಿದಾಗ, ಇಂಟರ್ನಲ್ ಅಲ್ಲಿ ಯಾರ್ಯಾರು ಅರ್ಹರಿದ್ದಾರೆ, ಅರ್ಹ ಉದ್ಯೋಗಿಗಳಿದ್ದಾರೆ, ಈಗ ಆಲ್ರೆಡಿ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಅವರು ಆ ಪೊಸಿಷನ್ಗಳಿಗೆ ಅಪ್ಲೈ ಮಾಡಬೇಕು. ಅದರಲ್ಲಿ ನಾವು ಜಾಬ್ ಪೋಸ್ಟಿಂಗ್ ಅನ್ನ ನೋಡ್ತೀವಿ, ಎಂಪ್ಲಾಯೀಸ್ ರೆಫರಲ್ಸ್ ಅನ್ನ ನೋಡ್ತೀವಿ, ದೆನ್ ಸ್ಕಿಲ್ ಇನ್ವೆನ್ಷನ್ಸ್ ಗಳನ್ನ ನೋಡ್ತೀವಿ. ಎಂಪ್ಲಾಯೀಸ್ ರೆಫರಲ್ಸ್ ಅಂತ ಬಂದಾಗ ನಮ್ಮ ಸಂಸ್ಥೆಯಲ್ಲಿ 4-5 ಬ್ರಾಂಚ್ಗಳಿದೆ. ಒಂದು ಗುಲ್ಬರ್ಗಾಕ್ಕಿದೆ, ಒಂದು ಬೆಂಗಳೂರಿಗಿದೆ, ಒಂದು ಮಂಡ್ಯಕ್ಕಿದೆ, ಇನ್ನೊಂದು ಶಿವಮೊಗ್ಗಕ್ಕಿದೆ ಅಂತ. ಆದ್ರೆ ಆ 4 ಬ್ರಾಂಚ್ಗಳಲ್ಲಿ ರೆಫರಲ್ ಕೇಸಸ್ ಗಳನ್ನ ಐಡೆಂಟಿಫೈ ಮಾಡ್ತೀವಿ. ಅಲ್ಲಿ ಯಾರಾದ್ರೂ ಎಂಪ್ಲಾಯೀಸ್ ಇದಾರೆ, ಲೆಟ್ ಹಿಮ್ ಟು ಅಪ್ಲೈ ಹಿಯರ್, ರೈಟ್? ಸೊ ಈ ಒಂದು ಪ್ರಕ್ರಿಯೆ ಮೂಲಕ ಇಂಟರ್ನಲ್ ರಿಕ್ರೂಟ್ಮೆಂಟ್ ನಡೀತದೆ. ದೆನ್ ಎಕ್ಸ್ಟರ್ನಲ್ ರಿಕ್ರೂಟ್ಮೆಂಟ್ ಏನು ಅಂತಂದ್ರೆ,
ಎಂಪ್ಲಾಯ್ಮೆಂಟ್ ಏಜೆನ್ಸೀಸ್, ಏನು ಈ ಕನ್ಸಲ್ಟೆನ್ಸೀಸ್ ಅಂತ ಏನ್ ಕರಿತೀವಿ, ಅವರ ಮೂಲಕವಾಗಿ ಬಂದಿರತಕ್ಕಂತಹ ಉದ್ಯೋಗಿಗಳಾಗಿರ್ತಾರೆ. ದೆನ್ ಅಡ್ವರ್ಟೈಸ್ಮೆಂಟ್ ಇನ್ ನ್ಯೂಸ್ ಪೇಪರ್ ಅಂಡ್ ಮ್ಯಾಗಝಿನ್ಸ್, ಏನು ಪತ್ರಿಕೆಗಳಲ್ಲಿ ಮತ್ತು ನಿಯತ್ಕಾಲಿಕೆಗಳಲ್ಲಿ ಜಾಹೀರಾತನ್ನು ಕೊಡುವುದರ ಮೂಲಕವಾಗಿ ನಾವು ನೇಮಕಾತಿಗಳನ್ನ ಮಾಡಿಕೊಳ್ಬಹುದು. ದೆನ್ ಕ್ಯಾಶುವಲ್ ಅಪ್ಲಿಕೇಶನ್ಸ್, ನಮ್ದು ವೆಬ್ಸೈಟ್ ಅಲ್ಲಿ ಕರಿಯರ್ ಸೆಕ್ಷನ್ ಏನಿದೆ ಅದು ಯಾವಾಗಲೂ ಓಪನ್ ಇರ್ತದೆ. ಸೊ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು ಅಪ್ಲೈ ಮಾಡಬೇಕು ಅನ್ಸಿದವರು ಅವ್ರು ಅಪ್ಲೈ ಮಾಡಿರ್ತಾರೆ. ಸೊ ಅಂತಹ ಅಪ್ಲಿಕೇಶನ್ಸ್ ಗಳ ಮೂಲಕ ಕೂಡ ಈ ರಿಕ್ರೂಟ್ಮೆಂಟ್ ಪ್ರಾಸೆಸ್ ನಡೀತದೆ ಅಂತಕ್ಕಂಥದ್ದು. ದೆನ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ಶಿಕ್ಷಣದ ಸಂಸ್ಥೆಗಳು. ಶಿಕ್ಷಣದ ಸಂಸ್ಥೆಗಳು ಅಂತ ಬಂದಾಗ ಅವರು ಏನು ಈ ಕ್ಯಾಂಪಸ್ ಇಂಟರ್ವ್ಯೂಸ್ ಅಂತ ಏನ್ ಹೇಳ್ತೀವಿ ಅಥವಾ ಕ್ಯಾಂಪಸ್ ಸೆಲೆಕ್ಷನ್ಸ್ ಅಂತ ಏನ್ ಹೇಳ್ತೀವಲ್ಲ ನಾವು, ಅದನ್ನ ನಾವು ಶಿಕ್ಷಣ ಸಂಸ್ಥೆಗಳ ಮೂಲಕವಾಗಿ ಆಯ್ಕೆ ಮಾಡ್ಕೊಳ್ತಕ್ಕಂತಹ ಒಂದು ಪ್ರಕ್ರಿಯೆ ಆಗಿರ್ತದೆ ಅಂತಕ್ಕಂಥದ್ದು. ಇನ್ ರೈಡಿಂಗ್, ದಾಳಿ, ಯಾವ್ದಾದ್ರು ಒಂದು ಸಡನ್ ಆಗಿ ಯಾವ್ದಾದ್ರು ಒಂದು ಸಂಸ್ಥೆಗೆ ಭೇಟಿ ಕೊಡೋದು. ದಾಳಿ ಅಂತಂದ್ರೆ ಹೋಗಿ ಹೊಡೆದು ಬರೋದಲ್ಲ, ಅಲ್ಲಿ ಹೋಗೋದು, ಹೋಗಿ ಅಲ್ಲಿರ್ತಕ್ಕಂತಹ ಸುಮ್ಮನೆ ಯಾವ್ದೋ ಒಂದು ವಿಸಿಟಿಗೆ ಹೋಗಿರ್ತೀವಿ ನಾವು, ಆ ವಿಸಿಟ್ ಅಲ್ಲಿನೇ ಏನೋ ಒಂದು ಅಗ್ರಿಮೆಂಟ್ ಇರ್ತದೆ. ಫಾರ್ ಎಕ್ಸಾಂಪಲ್ ಒಂದು ಕಂಪನಿಯ ಜೊತೆಗೆ ನಮ್ದು MOU ಇದೆ ಅಂತ ಇಟ್ಕೊಳ್ಳಿ. ಅಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ HR ಮ್ಯಾನೇಜರ್ ಸಡನ್ ಆಗಿ ನಮ್ ಡಿಪಾರ್ಟ್ಮೆಂಟ್ ವಿಸಿಟ್ ಕೊಡ್ತಾರೆ, ನಮ್ ಕ್ಲಾಸ್ ಅಲ್ಲಿ ಇಂಟರಾಕ್ಷನ್ ಮಾಡ್ತಾರೆ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಕ್ವಾಲಿಟಿ ಸ್ಟೂಡೆಂಟ್ಸ್ ಅಲ್ಲಿ ಇರ್ತಾರೆ, ಕ್ವಾಲಿಟಿ ಎಂಪ್ಲಾಯೀಸ್ ಅವರಿಗೆ ಸಿಗ್ತಾರೆ. ಸೊ ಅವಾಗ ಏನ್ ಮಾಡ್ತಾರೆ, ಸಡನ್ ಆಗಿ ಕಂಪನಿ ಜೊತೆಗೆ ಮಾತಾಡ್ಕೊಂಡು ನಾನು ಇಲ್ಲಿ ಬಂದಿದ್ದೀನಿ, ಹಿಂಗ 4 ಕ್ಯಾಂಡಿಡೇಟ್ಸ್ ಇದಾರೆ, ಒಳ್ಳೆ ಕ್ಯಾಂಡಿಡೇಟ್ಸ್ ಇದಾರೆ, ಇಂಟರ್ವ್ಯೂ ಮಾಡಿ ಸೆಲೆಕ್ಷನ್ ಮಾಡೋಣ. ಇಂಟರ್ವ್ಯೂ ಮಾಡ್ತಾರೆ, ದೆನ್ ದೇ ವಿಲ್ ಸೆಲೆಕ್ಟ್. ದೇರ್ ವಾಸ್ ನೋ ಪ್ರಿಪರೇಷನ್, ದೇರ್ ವಾಸ್ ನೋ ಪ್ರೀ ಪ್ಲಾನ್ಡ್, ನಥಿಂಗ್. ಜಸ್ಟ್ ಹೋಗಿರ್ತೀವಿ ಯಾವುದೋ ಒಂದು ಕೆಲಸಕ್ಕೆ, ಅಲ್ಲಿ ಎಂಪ್ಲಾಯೀಸ್ ಗಳನ್ನ ಹುಡುಕೊಂಡು ಬರ್ತಕ್ಕಂತ ಒಂದು ಪ್ರಕ್ರಿಯೆ. ದೆನ್ ಎಲೆಕ್ಟ್ರಾನಿಕ್ ರಿಕ್ರೂಟಿಂಗ್ ಅಂತ ಹೇಳಿ, ಎಲೆಕ್ಟ್ರಾನಿಕ್ ನೇಮಕಾತಿ ಅಂತ ಹೇಳಿ ನಾವು ಅದನ್ನ ಕರಿತೀವಿ. ಎಲೆಕ್ಟ್ರಾನಿಕ್ ನೇಮಕಾತಿ ಅಂತಂದ್ರೆ ಏನು? ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಚಾನಲ್ ಮೂಲಕ, ಯಾವುದೋ ಒಂದು ಏನು ಸಾಫ್ಟ್ವೇರ್ ಮೂಲಕ ನಾವು ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಪ್ರಕ್ರಿಯೆ ನಡೀತದೆ ಅಂತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಈಗ ಗೂಗಲ್ ಅಲ್ಲಿ ಅಥವಾ ಫೇಸ್ಬುಕ್ ಅಲ್ಲಿ ಅಥವಾ ಯಾವುದೋ ಒಂದು ಆಪ್ ಅನ್ನ ಡೆವಲಪ್ ಮಾಡಿ ನಾವಲ್ಲಿ ಹಾಕ್ಬಿಟ್ಟು ಎಂಪ್ಲಾಯೀಸ್ ಡೀಟೇಲ್ಸ್ ಅನ್ನ ತಗೋತೀವಿ ಇವತ್ತು. ಸೊ ಮುಂದಿನ ಒಂದು 2-3 ವರ್ಷಗಳ ನಂತರ ವಿ ವಿಲ್ ಟ್ರೈ ಟು ಕಾಂಟ್ಯಾಕ್ಟ್ ದೆಮ್, ನಾವು ಅವರನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟು ಅವರನ್ನ ನೇಮಕ ಮಾಡ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ. ಸೊ ಇದನ್ನ ಇಷ್ಟು ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್. ಇದರಲ್ಲಿ ಇವತ್ತಿಗೆ ಇಷ್ಟು ಸಾಕು ನೇಮಕಾತಿ ಬಗ್ಗೆ. ಇದರಲ್ಲಿ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಯು ಕ್ಯಾನ್ ಆಸ್ಕ್ ಮೀ. ಹೇಳಿ. ಪ್ರಮೋಷನ್ ಪಾಲಿಸೀಸ್ ಅಂತಂದ್ರೆ, ಈಗ ನಿಮ್ದೊಂದು ಸಂಸ್ಥೆ ಇದೆ, ನಿಮ್ ಸಂಸ್ಥೆಯಲ್ಲಿ ಯಾರಾದ್ರೂ ಒಬ್ರು ಪ್ರಮೋಷನ್ಗೆ ಅರ್ಹರಾಗಿದ್ದಾರೆ, ಮತ್ತೆ ನಿಮಗೆ ಒಂದು ಪೊಸಿಷನ್ ಕೂಡ ಖಾಲಿ ಇದೆ, ಆ ಪೊಸಿಷನ್ಗೆ ಅವ್ರು ಅರ್ಹರಿದ್ದಾರೆ ಅಂತಂದ್ರೆ ಅವರಿಗೆ ಬಡ್ತಿಯನ್ನ ನೀಡತಕ್ಕಂಥದ್ದು. ಕ್ಲಿಯರ್? ಬೇರೆ? Okay, fine. Thank you. We will meet tomorrow.